ಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಂ. ನಮ್ಮ ಚತುರ್ಥ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದು, ಇವತ್ತಿನ ದಿವಸ ಅದು ಅರ್ಥಪೂರ್ಣವಾಗಿದೆ, ಸಾರ್ಥಕವಾಗಿದೆ ಎಂಬುದಾಗಿ ನಾವು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಕಾರಣ, ವಿಶ್ವಗೀತ ಪರ್ಯಾಯ ಆಗಬೇಕಾದರೆ ವಿಶ್ವದ ಪ್ರತಿನಿಧಿಯಾಗಿ ಸ್ವಾಮಿಗಳು ಬರಬೇಕು. ಇವತ್ತು ಸುತ್ತೂರು ಮಠದ ಸ್ವಾಮಿಗಳು ಸುತ್ತಲಿನ ಊರಿನ ಇಡೀ ಜಗತ್ತಿನ ಸಂಚಾರ ಮಾಡತಕ್ಕಂತಹ ಸ್ವಾಮಿಗಳಾಗಿ ಅವರು ವಿಶ್ವ ಸನ್ಯಾಸಿಯಾಗಿದ್ದಾರೆ. ಅವರ ಆಗಮನದಿಂದ ನಮ್ಮ ವಿಶ್ವಗೀತ ಪರ್ಯಾಯ ಇವತ್ತು ಹೆಚ್ಚು ಅರ್ಥಪೂರ್ಣವಾಗಿದೆ ಎಂಬುದಾಗಿ ನಾವು ವಿಶೇಷವಾದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಜಗನ್ನಾಥನ ಕ್ಷೇತ್ರದಿಂದ ನಮ್ಮ ಕೃಷ್ಣ ದೀಕ್ಷಿತರು ಇವತ್ತು ಆಗಮಿಸಿದ್ದಾರೆ. ಜಗತ್ತಿನ ಒಡೆಯನಾದಂತಹ ಆ ಪುರಿ ಜಗನ್ನಾಥನ ಕ್ಷೇತ್ರದಿಂದ ನಮ್ಮ ಕೃಷ್ಣ ದೀಕ್ಷಿತರು ಆಗಮಿಸುವ ಮೂಲಕ ನಮ್ಮ ವಿಶ್ವಗೀತ ಪರ್ಯಾಯ ಮತ್ತಷ್ಟು ಅರ್ಥಪೂರ್ಣವಾಗಿದೆ ಎಂಬುದಾಗಿ ಸಂತಸವನ್ನು ವ್ಯಕ್ತಪಡಿಸ್ತಾ, ಈ ಒಂದು ಶ್ರೀ ಪುತ್ತಿಗೆ ನರಸಿಂಹದೇವರ ಹೆಸರಿನ ಈ ಸಭಾಂಗಣವನ್ನು ಸುತ್ತೂರು ಸ್ವಾಮಿಗಳ ಮುಖಾಂತರ ಶ್ರೀಕೃಷ್ಣನಿಗೆ ಕಾರ್ತಿಕ ಮಾಸದ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅವರು ದೀಪವನ್ನು ಹಚ್ಚುವ ಮೂಲಕ ಕಾರ್ತಿಕ ದೀಪೋತ್ಸವವನ್ನೇ ಇಲ್ಲಿ ಆಚರಿಸಿದ್ದಾರೆ ಎಂಬುದಾಗಿ ನಾವು ಭಾವನೆ ಮಾಡ್ತಾ ಇದ್ದೇವೆ. ಈ ಸಭಾಭವನಕ್ಕೆ ನರಸಿಂಹದೇವರ ಹೆಸರು ಇಡಲಿಕ್ಕೆ ಕಾರಣ ಏನು ಹೇಳಿದರೆ, ನಮಗೆ ಯಾವುದೇ ಕಷ್ಟ ಬಂದಾಗ ನಮ್ಮ ಪುತ್ತಿಗೆಯ ನರಸಿಂಹದೇವರನ್ನು ನಾವು ಸ್ಮರಣೆ ಮಾಡಿದರೆ ಆ ಕಷ್ಟಗಳೆಲ್ಲ ದೂರವಾಗ್ತದೆ. ಅದು ನಮ್ಮ ಅನುಭವ. ಹಾಗೆಯೇ ಇದರ ನಿರ್ಮಾಣದ ಅನೇಕ ಸಂದರ್ಭದಲ್ಲಿಯೂ ಕೂಡ ಅನೇಕ ತೊಡಕುಗಳು ಬಂದಾಗ ನಾವು ಪುತ್ತಿಗೆ ನರಸಿಂಹದೇವರ ಒಂದು ಸ್ಮರಣೆಯನ್ನು ಮಾಡಿ ಆ ತೊಡಕುಗಳನ್ನು ಪರಿಹಾರ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರ ಅವರ ಅನುಗ್ರಹದ ಸ್ಮರಣೆಗಾಗಿ ಇದು ಶ್ರೀ ಪುತ್ತಿಗೆ ನರಸಿಂಹ ಎಂಬಂತಹ ಈ ಒಂದು ಹೆಸರನ್ನು ನಾವು ಇಟ್ಟಿದ್ದೇವೆ. ಪ್ರಸಾದವನ್ನು ನೀಡಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಶ್ರೀ ಪುತ್ತಿಗೆ ಮಠ ಹಾಗೂ ಶ್ರೀ ಸುತ್ತೂರು ಸಂಸ್ಥಾನದ ಬಾಂಧವ್ಯ ಅನೇಕ ಸಂಸ್ಥಾನದ ವತಿಯಿಂದ, ಗೌರವ ಪರ್ಯಾಯ ಸಂಸ್ಥಾನದ ವತಿಯಿಂದ. ಉಡುಪಿ ಅಂತಂದರೆ ಅದು ದೇವಸ್ಥಾನಗಳ ಒಂದು ಸಂಗಮ ಕ್ಷೇತ್ರ. ಒಂದು ಅರ್ಥದಲ್ಲಿ ದೈವಸ್ಥಾನ ಅಂತಂದರೆ ಉಡುಪಿ ಅಂತಕ್ಕಂತಹದ್ದು ಜನರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿರುವಂತಹ ಮಾತು. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಅಷ್ಟಮಠಗಳು ಪೂಜ್ಯರ ಹಿರಿಯರ ಒಂದು ಮಾರ್ಗದರ್ಶನದಂತೆ ಕೃಷ್ಣನ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಒಂದು ಅಪರೂಪದ ಸಂಗತಿ. ಬೇರೆ ಯಾವುದೇ ಮಠಕ್ಕೆ ಒಬ್ಬರು ಪೀಠಾಧಿಪತಿ ಒಂದು ಮಠ ಇರುತ್ತೆ, ಆದರೆ ಕೃಷ್ಣನ ಸೇವೆಗೆ ಅಷ್ಟಮಠಗಳು ಆದದ್ದು ಈ ಜಗತ್ತಿನ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಸಂದೇಶ ಅಂತಕ್ಕಂತಹದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹದ್ದು. ಅಂತಹ ಪುತ್ತಿಗೆ ಶ್ರೀಗಳ ಪರ್ಯಾಯದ ಈ ಶುಭಾವಸರದಲ್ಲಿ ಇವತ್ತು ಪುತ್ತಿಗೆ ನರಸಿಂಹ ಸಭಾಭವನದ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ಅವರು ಸುದೀರ್ಘವಾದ ಅವರ ಮನದಾಳದ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಭವ್ಯ ಪರಂಪರೆಯುಳ್ಳಂತಹ ನಮ್ಮ ದೇಶ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ವಿಪರೀತವಾದಂತಹ ದೇಶ, ಇಡೀ ಜಗತ್ತಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡುವಂತಹ ದೇಶ. ಅದು ಅದೇ ಪ್ರಕಾರ ನಮ್ಮ ಸಂವಿಧಾನಕ್ಕೆ ಪೂರಕವಾಗಿ ಇವುಗಳ ಒಂದು ಮೂಲ ಸೆಲೆಗೆ ಯಾವುದೇ ಧಕ್ಕೆ ಬರದ ಹಾಗೆ ನಡೆದುಕೊಂಡಾಗ ಮಾತ್ರ ನಮ್ಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತನ್ನುವಂತಹ ಸೂಕ್ಷ್ಮವಾದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು
ಇಲ್ಲಿ ನರಸಿಂಹ ಸಭಾಭವನದ ಉದ್ಘಾಟನೆಯ ಶುಭಾವಸರ ಇದು. ಇವತ್ತು ಕೋಟಿ ಗೀತಾ ಯಜ್ಞವನ್ನು ಪೂಜ್ಯರು ಪ್ರಾರಂಭಿಸಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದರ ಒಂದು ಶುಭ ಸಮಾರಂಭದಲ್ಲೂ ಭಾಗವಹಿಸುವ ಅವಕಾಶ ಇದೆ. ಇದಕ್ಕೆ ಮುಂಚೆ ಕಳೆದ 2 ವರ್ಷಗಳ ಹಿಂದೆ ಪೂಜ್ಯರ ಪರ್ಯಾಯ ಪ್ರಾರಂಭವಾಗುವುದಕ್ಕೆ ಮುಂಚೆ ಈ ಗೀತಾ ಜ್ಞಾನಯಜ್ಞದ ಲಿಖಿತದ ಪುಸ್ತಕಗಳನ್ನು ಶಿಕಾಗೋದಲ್ಲಿ ಬಿಡುಗಡೆ ಮಾಡುವಂಥ ಅವಕಾಶವನ್ನು ಪೂಜ್ಯರು ನಮಗೆ ಕಲ್ಪಿಸಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇವೆ. ಅಲ್ಲಿಂದ ಪ್ರಾರಂಭವಾಗಿ ಇವತ್ತಿನ ತನಕ ನಿರಂತರವಾಗಿ ಗೀತಾ ಪಠಣ ಮತ್ತು ಗೀತಾ ಮಹಾಯಜ್ಞದ ಲೇಖನ ಕಾರ್ಯ ನಡೆದುಕೊಂಡು ಬಂದಿದೆ. ಭಗವದ್ಗೀತೆ ನಮ್ಮ ದೇಶದ ಒಂದು ಪವಿತ್ರವಾದಂತಹ ಗ್ರಂಥಗಳಲ್ಲಿ ಒಂದು. ಅದನ್ನು ಅಧ್ಯಯನ ಮಾಡಿದ್ರೆ, ಅದನ್ನು ಪಾರಾಯಣ ಮಾಡಿದ್ರೆ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವಂತಹ ಉತ್ತರಗಳಿದೆ ಅಂತಕ್ಕಂತಹದ್ದು ಬಲ್ಲವರಿಗೆ ತಿಳಿದಂತಹ ಸಂಗತಿ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಏನು ಒಳತೋಟಿಗಳು ಉಂಟಾಗಬಹುದು, ಏನು ಸಮಸ್ಯೆಗಳು ಉಂಟಾಗಬಹುದು ಅಂತ ಅನ್ನೋದನ್ನು ಯುದ್ಧ ಭೂಮಿಯಲ್ಲಿ ಕೃಷ್ಣ ಬೋಧಿಸ್ತಾ ಅಂತಕ್ಕಂಥದ್ದು ಸಾಂಕೇತಿಕವಾದರೂ ಕೂಡ ಇಡೀ ಮನುಷ್ಯನ ಒಳತೋಟಗಳಿಗೆಲ್ಲ ಸಿಗಬಹುದಾದಂಥ ಉತ್ತರಗಳು ಭಗವದ್ಗೀತೆಯಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸುವಂಥ ಸಂಗತಿ. ಅಂತಹದನ್ನು ಜನಮಾನಸದಲ್ಲಿ ಬಿತ್ತಿ ಅವರು ಅದನ್ನು ಆಚರಣೆಗೆ ಅನುಷ್ಠಾನಕ್ಕೆ ತರುವಂಥ ಕೆಲಸ ಆಗಲಿ ಅಂತನ್ನುವ ಕಾರಣದಿಂದ ಪುತ್ತಿಗೆಯ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳು ಆ ಅಭಿಯಾನವನ್ನು ಆರಂಭಿಸಿರ್ತಕ್ಕಂತಹದ್ದು ತುಂಬ ಅರ್ಥಪೂರ್ಣವೂ ಸಂತೋಷವಾದಂತಹ ಸಂಗತಿಯಾಗಿದೆ. ಪೂಜ್ಯರು ಇದು ಹರಿಹರರ ಪುಣ್ಯಕ್ಷೇತ್ರ ಅಂತ ಅನ್ನೋದನ್ನು ಅನೇಕ ಉದಾಹರಣೆಗಳ ಮೂಲಕವಾಗಿ ತಿಳಿಸಿದ್ರು. ಸುತ್ತೂರಿನಲ್ಲಿ ಒಂದು ಸೋಮೇಶ್ವರ ಟೆಂಪಲ್ ಇದೆ, ಚೋಳರ ಕಾಲದಲ್ಲಿ ನಿರ್ಮಾಣ ಆದಂತಹದ್ದು. ಅಲ್ಲಿ ಒಂದು ಶಂಕರನಾರಾಯಣ ವಿಶೇಷ ಮೂರ್ತಿ ಇದೆ ಅಲ್ಲಿ ಸುತ್ತೂರು ಮಠದಲ್ಲಿ. ಒಂದು ಕಡೆ ವಿಷ್ಣುವಿನ ದಶಾವತಾರಗಳಿದೆ, ಇನ್ನೊಂದು ಕಡೆ ಈಶ್ವರನ ಏಕಾದಶ ಅವತಾರಗಳಿದೆ. ಆ ಸುತ್ತೂರು ಮಠದಲ್ಲಿ ವಿಶೇಷವಾಗಿ ಪೂಜೆಗೊಳ್ತಕ್ಕಂತಹದ್ದು ಶಂಕರನಾರಾಯಣ. ಹಾಗಾಗಿ ಇಲ್ಲಿಯ ಹರಿಹರಕ್ಕೂ ಸುತ್ತೂರಿನ ಶಂಕರನಾರಾಯಣನಿಗೂ ಒಂದು ಅನ್ಯೋನ್ಯವಾದ ಸಂಬಂಧ ಇದೆ ಅಂತಕ್ಕದ್ದನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು. ಭಗವಂತ ಯಾವುದೇ ರೂಪದಲ್ಲೂ ಕೂಡ ಯದ್ಭಾವಂ ತದ್ಭವತಿ ಅಂತ. ಭಗವಂತ ಹೇಗಿರ್ತಾನೆ ಅಂತಂದರೆ ಮನುಷ್ಯ ಹೇಗೆ ಭಾವಿಸ್ತಾನೆ ಭಗವಂತ ಹಾಗಿರ್ತಾನೆ.